ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಿಡ್ಸ್ ಆ್ಯಕ್ಟಿವಿಟಿ ವಿತ್ ಮಾಮ್ ಇನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಗಣೇಶ ಹಬ್ಬಕ್ಕೆ ಕ್ರಾಫ್ಟ್ ಮಾಡ್ತಾಯಿದ್ದೀವಿ, ಲೀಫ್ ಗಣೇಶ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಶಿ, ಏನು ಮಾಡ್ತಿದ್ದೀವಿ ಇವತ್ತು? ಏನು ಮಾಡ್ತಿದ್ದೀವಿ? ಲೀಫ್ ಗಣೇಶ ಮಾಡ್ತಿದ್ದೀವಾ? ಏನೇನು ಬೇಕು ಲೀಫ್ ಗಣೇಶ ಮಾಡೋದಕ್ಕೆ? ಇದೆಲ್ಲ ಬೇಕಾ ಗಣೇಶ ಮಾಡೋಕ್ಕೆ, ಲೀಫ್ ಗಣೇಶ ಮಾಡೋದಕ್ಕೆ? ಓಕೆ, ಮಾಡೋಣವಾ? ಸ್ಟಾರ್ಟ್ ಮಾಡೋಣವಾ? ಲೀಫ್ ಗಣೇಶ ಮಾಡೋದಕ್ಕೆ A4 ಸೈಜ್ ಶೀಟು ಮತ್ತು ನಾನಿಲ್ಲಿ ದಾಸವಾಳ ಗಿಡದ ಎಲೆ ಮತ್ತು ಗಮ್ ತಗೊಂಡಿದ್ದೀನಿ. ಇಲ್ಲಿ ಎಲೆ ಹಿಂದಗಡೆಗೆ ಗಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ ಇಯರ್ಬಡ್ಸಿಂದ. ಈ ಥರ ಮಕ್ಳ ಹತ್ರನೇ ಮಾಡಿಸಿ ಮತ್ತು ಮೇಲೆ ಈ ಥರ ಸ್ಟಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಈ ಥರ ಮಕ್ಳಿಗೂ ಸ್ಟಿಕ್ ಮಾಡೋದಕ್ಕೆ ಹೇಳಿ ಈ ಥರ. ನೆಕ್ಸ್ಟ್ ಅದೇ ಥರ ಆಪೋಸಿಟ್ ಸೈಡು ಮೇಲ್ಗಡೆ ಅಂಟಿಸಿದ್ದೀವಲ್ಲ ಆ ಎಲೆಗೆ ಆಪೋಸಿಟ್ ಸೈಡ್ ಈ ಥರ ಎಲೆ ಕೆಳಗಡೆಗೆ ಇನ್ನೊಂದು ಎಲೆನ ಸ್ಟಿಕ್ ಮಾಡ್ಕೊಳ್ಳಿ. ಮತ್ತು ಕಿವಿಗಳಿಗೆ ಲೆಫ್ಟ್ ಸೈಡು ಇನ್ನೊಂದು ಎಲೆಗೆ ಈ ಥರ ಹಿಂದೆ ಗಮ್ಮನ್ನು ಹಾಕ್ಬಿಟ್ಟು ಈ ಥರ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀವಿ. ಈ ಸೈಡ್ಗೂ ಇನ್ನೊಂದು ಕಿವಿಗೆ ಈ ಥರ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದು ಎಲೆ. ಮತ್ತು ನೆಕ್ಸ್ಟ್ ಕೈಗಳು ಇಲ್ಲಿ ಲೆಫ್ಟ್ ಸೈಡ್ಗೆ ಈ ಥರ ಒಂದು, ಈ ಕಡೆ ಸೈಡ್ ಒಂದು ಕೈ ಎಲೆನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀವಿ. ಈ ಥರ ಮೇಲೇ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಎಲೆ ಎತ್ಬಿಟ್ಟು ಕೆಳಗಡೆನೂ ಸ್ಟಿಕ್ ಮಾಡ್ಕೋಬೋದು. ಮತ್ತು ಅದೇ ಥರ ರೈಟ್ ಸೈಡ್ಗೂ ಇನ್ನೊಂದು ಎಲೆನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಕಾಲುಗಳು ಲೆಫ್ಟ್ ಸೈಡು ಈ ಥರ ಇನ್ನೊಂದು ಎಲೆನ ಕೆಳಗಡೆಗೆ ಮುಖ ಮಾಡಿ ಈ ಥರ ಮೇಲ್ಗಡೆ ಎಲೆ ಇದೆಯಲ್ಲ ಅದ್ರ ಕೆಳಗಡೆಗೆ ಸ್ವಲ್ಪ ಸೇರಿಸಿ ಈ ಥರ ಸ್ಟಿಕ್ ಮಾಡ್ಕೊಳ್ಳಿ. ಮತ್ತು ಬಲದಗಡೆ ಈ ಲೆಫ್ಟ್ ಸೈಡ್ ಕಾಲ್ಗೂ ಸಹ ಮೇಲ್ಗಡೆ ಎಲೆನ ಎತ್ತಿ ಅದ್ರ ಒಳಗೆ ಸೇರಿಸ್ದಂಗೆ ಈ ಥರ ಇನ್ನೊಂದು ಎಲೆನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಮ್ಮ ಗಣೇಶ ರೆಡಿ ಆಯಿತು, ನಮ್ಮ ಲೀಫ್ ಗಣೇಶ. ಈ ಥರ ಮಾಡಿಸೋದ್ರಿಂದ ಮಕ್ಳಿಗೂ ಖುಷಿ ಆಗುತ್ತೆ, ಅವ್ರಿಗೂ ಒಂಥರ ಕ್ರಿಯೇಟಿವಿಟಿ ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟು ನಾವು ಈಗ ಗಣೇಶ ಮಾಡಿ ತೋರಿಸಿದ್ರೆ ಅವರು ಇನ್ನೂ ಬೇರೆ ಏನೇನೋ ಅವ್ರ ಕ್ರಿಯೇಟಿವಿಟಿಲಿ ಇನ್ನೊಂದು ಏನಾದರೂ ಮಾಡ್ತಾರೆ. ಸೊ ಈ ಥರ ನಾವು ಟೋಟಲಿ ನಮ್ಮದು ಲೀಫ್ ಗಣೇಶ ರೆಡಿ ಆಯಿತು. ಇಲ್ಲಿ ಶೃಂಗಾರ್ ತಗೊಂಡಿದ್ದೀನಿ, ಈ ಥರ 3 ಲೈನ್ಸ್ನ ಹಾಕ್ತಾಯಿದ್ದೀನಿ. ಅದೇ ಥರ ಮಕ್ಕಳು ಹತ್ರನೂ ಅವ್ರು ಮಾಡಿರೋ ಗಣೇಶದಕ್ಕೂ ಈ ಥರ ನಾನು ನನ್ನ ಮಗಳು ಮಾಡಿರೋದಕ್ಕೂ ಈ ಥರ ಅವಳಿಂದನೇ ಈ ಥರ 3 ಲೈನ್ಸ್ನ ವಿಭೂತಿ ಥರ ಈ ಥರ ಹಾಕ್ಸ್ತಾಯಿದ್ದೀನಿ. ನೆಕ್ಸ್ಟು ರೆಡ್ ಕಲರ್ದು ತಗೊಂಡು ಮಧ್ಯ ರೌಂಡ್ ಶೇಪಲ್ಲಿ ಈ ಥರ ಸ್ವಲ್ಪ ದೊಡ್ಡದಾಗಿ ಒಂದು ಡಾಟ್ನ ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಗಣೇಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ನಾನು ವೈಟ್ ಶೀಟ್ನ ತಗೊಂಡಿದ್ದೀನಿ, ಕಣ್ಗಳನ್ನ ಬರ್ಕೊಳ್ತಾ ಇದ್ದೀನಿ. ನಾವು 2 ಗಣೇಶ ಮಾಡಿರೋದ್ರಿಂದ 4 ಕಣ್ಗಳನ್ನು ಈ ಥರ ಬರ್ಕೊಳ್ತಾ ಇದ್ದೀನಿ. ಬರ್ಕೊಂಡು ಆ ಕಣ್ಣು ಅಳತೆಗೆ ನಾನು ಸೀಸರಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ.
ನೆಕ್ಸ್ಟ್ ಈ ಥರ ಕಣ್ಗಳನ್ನ ಕಟ್ ಮಾಡ್ಕೊಂಡಿರೋದನ್ನು ನಾನು ಗಮ್ಮಿಂದ ಸ್ಟಿಕ್ ಮಾಡ್ಕೊಳ್ತೀನಿ. ಈ ಥರ ಪೊಸಿಷನ್ ನೋಡಿ ನೀವು ಸ್ಟಿಕ್ ಮಾಡ್ಕೊಳ್ಳಿ. ಈ ಥರ ಕಣ್ಗಳನ್ನು ಸ್ವಲ್ಪ ಕೆಳಗಡೆ ಈ ಥರ 3 ಲೈನ್ಸ್ ಹಾಕಿದ್ದೀವಲ್ಲ ಅದರಿಂದ ಸ್ವಲ್ಪ ಕೆಳಗಡೆ ನಾನು ಈ ಥರ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಣಪ. ನೋಡಿದ್ರಲ್ಲ, ಈ ಥರ ಈಸಿಯಾಗಿ ಪೇಪರ್ ಕ್ರಾಫ್ಟು ಗಣೇಶ ಕ್ರಾಫ್ಟು ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್